ವಿಧಾನ ಪರಿಷತ್ ಮಾಜಿ ಸಚೇತಕರು ಹೆಬ್ಬಾಳ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದ ಸನ್ಮಾನ್ಯ ಶ್ರೀ ಡಾಕ್ಟರ್ ವೈ.ಎ. ನಾರಾಯಣಸ್ವಾಮಿ ಅವರ ಜನ್ಮದಿನಾಚರಣೆ ಪ್ರಯುಕ್ತ ಡಾಕ್ಟರ್ ವೈ.ಎ.ಎನ್ ಸ್ನೇಹಿತರ ಬಳಗದ ವತಿಯಿಂದ ನಗರದ ಡಾಲರ್ಸ್ ಕಾಲೋನಿಯಲ್ಲಿನ ಅವರ ಸ್ವಗೃಹದ ಬಳಿ ಬುಧವಾರ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ದಿವ್ಯಾಂಗರಾಗಿದ್ದು ಅನುಪಮ ಸಾಧನೆ ಮಾಡಿ ಪದ್ಮಶ್ರೀ ಪುರಸ್ಕೃತರಾಗಿರೋ ಸನ್ಮಾನ್ಯ ಡಾಕ್ಟರ್ ರಾಜಣ್ಣರವರು ಮತ್ತು ಸಮಾಜ ಸೇವೆಯ ಮೂಲಕ ಪ್ರಖ್ಯಾತಿ ಪಡೆದು ಪದ್ಮಶ್ರೀ ಪುರಸ್ಕೃತರಾಗಿರೋ ಹೆಬ್ಬಾಳದ ಸುಮಂಗಲಿ ಸೇವಾಶ್ರಮದ ಮುಖ್ಯಸ್ಥೆ ಡಾಕ್ಟರ್ ಎಸ್.ಜಿ. ಸುಶೀಲಮ್ಮ ಅವರಿಗೆ ಗೌರವ ಸನ್ಮಾನ, ಪೌರ ಕಾರ್ಮಿಕರಿಗೆ ಸನ್ಮಾನ, ಶಾಲಾ ಮಕ್ಕಳಿಗೆ ಉಚಿತ ನೋಟ್ ಪುಸ್ತಕ ವಿತರಣೆ, ದಿವ್ಯಾಂಗರಿಗೆ ಗಾಲಿ ಕುರ್ಚಿಗಳ ವಿತರಣೆ, ಬೀದಿ ವ್ಯಾಪಾರಿಗಳಿಗೆ ಉಚಿತ ಛತ್ರಿ ವಿತರಣೆ, ಉಚಿತ ನೇತ್ರ ತಪಾಸಣೆ ಮತ್ತು ಕನ್ನಡಕ ವಿತರಣೆ ಹಾಗೂ ಸರ್ಕಾರಿ ಆಸ್ಪತ್ರೆ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಸೇರಿದಂತೆ ಹಲವು ಸಮಾಜ ಸೇವಾ ಕಾರ್ಯಗಳ ಮೂಲಕ ಡಾಕ್ಟರ್ ವೈ.ಎ. ನಾರಾಯಣಸ್ವಾಮಿ ಅವರ ಜನ್ಮ ದಿನಾಚರಣೆಯನ್ನ ಅರ್ಥಪೂರ್ಣ ರೀತಿಯಲ್ಲಿ ಆಚರಿಸಲಾಯಿತು. ಜನ್ಮ ದಿನಾಚರಣೆಯ ಪ್ರಯುಕ್ತ ಕೇಂದ್ರ ಸಚಿವರಾದ ಸನ್ಮಾನ್ಯ ಶೋಭಾ ಕರಂದ್ಲಾಜೆರವರು, ವಿರೋಧ ಪಕ್ಷದ ನಾಯಕರಾದ ಸನ್ಮಾನ್ಯ ಶ್ರೀ ಆರ್ ಅಶೋಕ್ ರವರು, ಮಾಜಿ ಮುಖ್ಯಮಂತ್ರಿಯವರಾದ ಸನ್ಮಾನ್ಯ ಶ್ರೀ ಡಿ.ವಿ. ಸದಾನಂದಗೌಡರವರು, ಚಿಕ್ಕಬಳ್ಳಾಪುರ ಸಂಸದರಾದ ಶ್ರೀ ಡಾಕ್ಟರ್ ಕೆ. ಸುಧಾಕರ್, ಬೆಂಗಳೂರು ಉತ್ತರ ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾದ ಶ್ರೀ ಎಸ್. ಹರೀಶ್, ಬೆಂಗಳೂರು ನಗರ ಬಿಜೆಪಿ ಪ್ರಭಾರಿ ಎಸ್.ಎನ್. ರಾಜಣ್ಣ ಮತ್ತು ಕರ್ನಾಟಕ ವಿಧಾನಮಂಡಲದ ನೌಕರರ ಸಂಘದ ಅಧ್ಯಕ್ಷರು, ನಿರ್ದೇಶಕರಾದ ಶ್ರೀ ಎಂ.ಎನ್. ಪಿಳ್ಳಪ್ಪರವರು ಹಾಗೂ ಬಿಜೆಪಿ ಮುಖಂಡರಾದ ನಾರಾಯಣ ಸೇರಿದಂತೆ ಹಲವು ಬಿಜೆಪಿ ಮುಖಂಡರು, ಗಣ್ಯರು, ಕುಟುಂಬ ವರ್ಗದವರು ಸನ್ಮಾನ್ಯ ಡಾಕ್ಟರ್ ವೈ.ಎ. ನಾರಾಯಣಸ್ವಾಮಿರವರಿಗೆ ಸನ್ಮಾನಿಸಿ ಜನ್ಮದಿನದ ಶುಭ ಹಾರೈಸಿದರು. ಈ ವೇಳೆ ಶ್ರೀ ಡಾಕ್ಟರ್ ವೈ.ಎ. ನಾರಾಯಣಸ್ವಾಮಿರವರು ಮಾತನಾಡಿ, ಸಮಾಜ ಸೇವಾ ಕಾರ್ಯಗಳ ಮೂಲಕ ಬದುಕನ್ನ ಸಾರ್ಥಕಪಡಿಸಿಕೊಳ್ಳಬೇಕು ಎಂಬ ಹಂಬಲದೊಂದಿಗೆ ಕಳೆದ ಹಲವು ದಶಕಗಳಿಂದ ಸಮಾಜ ಸೇವಾ ಕಾರ್ಯಗಳನ್ನು ಕೈಗೊಳ್ಳುತ್ತಲೇ ಬಂದಿದ್ದೇನೆ. ಈ ಬಾರಿಯ ಜನ್ಮ ದಿನಾಚರಣೆಯ ಮೂಲಕ ಇನ್ನೂ ಹೆಚ್ಚಿನ ಸಮಾಜ ಸೇವಾ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳಬೇಕು ಎಂಬ ಸಂಕಲ್ಪದೊಂದಿಗೆ ಹೆಬ್ಬಾಳ ಕ್ಷೇತ್ರದಲ್ಲಿ ಸಮಾಜ ಸೇವಾ ಕಾರ್ಯಗಳನ್ನು ಕೈಗೊಳ್ಳಲು ನಿರ್ಧರಿಸಿದ್ದು, ನನ್ನ ಸಮಾಜ ಸೇವಾ ಕಾರ್ಯಕ್ಕೆ ಸ್ನೇಹಿತರು, ಹಿತೈಷಿಗಳು, ಬಿಜೆಪಿ ಮುಖಂಡರು ಬೆಂಬಲವಾಗಿ ನಿಂತು ಯಶಸ್ವಿಗೊಳಿಸಲು ಸಹಕರಿಸಬೇಕು ಎಂದು ಮನವಿ ಮಾಡಿದರು. ಮಾತಾಡುವುದೇ ಅವರ ಸಾಧನೆ, ಆದರೆ ಅವರು ಮಾಡಿದ ಕೆಲಸಗಳು ಮಾತಾಡಬೇಕು, ಆಗಲೇ ನಿಜವಾದ ರಾಜಕಾರಣ, ಅದು ಒಳ್ಳೆ ರಾಜಕಾರಣ ಅಂತ ಅನ್ನಿಸ್ತಾ ಇದೆ. ಒಬ್ಬ ಶಿಕ್ಷಕ ಕ್ಷೇತ್ರದ ಒಬ್ಬ ಪ್ರತಿನಿಧಿಯಾಗಿ ಅವರ ನಮ್ಮ ವಿಧಾನಸೌಧದ ಪಕ್ಕದ ನಮಸ್ಕಾರ. ಈ ದಿನ ನಮ್ಮೆಲ್ಲ ಗೆಳೆಯರ ಬಳಗದವರೆಲ್ಲ ಸೇರಿ ಜನ್ಮದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಬೇಕು ಅಂತೇಳಿ ಅವರೇ ಕಾರ್ಯಕ್ರಮವನ್ನು ಯೋಚಿಸಿ ನಿರೂಪಣೆಯಿಂದ ಹಿಡಿದು ಆಯೋಜನೆ ತನಕ ಅವರೇ ವಹಿಸ್ಕೊಂಡು ಮಾಡಿದ್ದಾರೆ. ಇದರಲ್ಲಿ ನಂದೇನು ಪಾತ್ರ ಇಲ್ಲ. ನಾನು ಯಾವಾಗಲೂ ಬರ್ತ್ಡೇಗಳನ್ನು ಆಚರಣೆ ಮಾಡೋಕ್ಕೆ ಹೋಗೋದಿಲ್ಲ. ನಮ್ಮ ಸೇವೆಯನ್ನು ಸಮಾಜ ಗುರುತಿಸಬೇಕು. ಹಾಗಾಗಿ ನಾನು ಸೇವೆಯಲ್ಲೇ ಭಾಳ ಒಂದು ಭಕ್ತಿ ಮತ್ತು ನಂಬಿಕೆಯನ್ನು ಇಟ್ಕೊಂಬಂದರು. ಈ ದಿನ ಅವರು ಜನ್ಮದಿನಾಚರಣೆ ಮಾಡಬೇಕು ಅಂದಾಗ ಬರೀ ನನಗೆ ಹಾರ ಶಾಲು ತುರಾಯಿ ಬೇಡ, ಇದನ್ನು ಭಾಳ ಅರ್ಥಪೂರ್ಣವಾಗಿ ಮಾಡೋಂಗಿದ್ರೆ ಅದ್ರ ಬಗ್ಗೆ ಯೋಚನೆ ಮಾಡಿ ಹೇಳಿದಾಗ ಅವರು ಇಲ್ಲ, ಈ ರಾಜ್ಯದ ಅತ್ಯಂತ ಶ್ರೇಷ್ಠ ಸಮಾಜ ಸೇವಕರು ನರೇಂದ್ರ ಮೋದಿಯವರು ಈ ಸಮಾಜ ಸೇವಕರಿಂದ ಪ್ರಭಾವಿತರಾಗಿದ್ದಾರೆ. ಅಂಥದ್ರಲ್ಲಿ ಭಾಳ ಅಗ್ರಮಾನ್ಯರು ಅಂದರೆ ನಮ್ಮ ರಾಜಣ್ಣವರು, ದಿವ್ಯಾಂಗದವರು ಅನ್ನೋದನ್ನು ಮನಸ್ಸಲ್ಲಿ ಇಟ್ಕೊಳ್ಳದೆ ಯಾರಿಗಿಂತ ಏನು ಕಡಿಮೆ ಇಲ್ಲ, ಎಲ್ಲರಿಗಿಂತ ಹೆಚ್ಚಾಗಿ ಸಾಧನೆ ಮಾಡಿ ತೋರಿಸ್ತೀವಿ ಅನ್ನೋ ಭಾವನೆಗೆ ಅವರು ಸೇವೆಯನ್ನು ತೊಡಗಿಸ್ಕೊಂಡು ಸುಮಾರು 2,000 ಜನಕ್ಕೆ ಉದ್ಯೋಗಗಳನ್ನು ಕೊಡಿಸಿ, ದಿವ್ಯಾಂಗರ ನಿರ್ದೇಶನಾಲಯದಲ್ಲಿ ಎಲ್ಲ ಇದ್ದ ಕಸ ಕಡ್ಡಿಯನ್ನು ಗುಡಿಸಾಕಿ, ಆಮೇಲೆ ಅವರಿಗೆ ಒಂದು ಕೂತ್ಕೊಳ್ಳೋಕ್ಕೆ ಒಂದು ಜಾಗ ಬೇಕಾಗಿತ್ತು, ಕಚೇರಿ, ಅದರಲ್ಲೂ ಭಾಳ ದೊಡ್ಡ ರಾಜಕೀಯ ಇತ್ತು. ಅವನ್ನೆಲ್ಲವನ್ನು ಎದುರಿಸಿ ಅವರಿಗೆ ಬಹಳ ಗೌರವವನ್ನು ತಂದುಕೊಟ್ಟ ನನಗೆ ಬಹಳ ಆತ್ಮೀಯರಾದ ನಮ್ಮ ಕೆ ಎಸ್ ರಾಜಣ್ಣವರು ಇವತ್ತು ಬಂದಿರೋದು ಭಾಳ ಖುಷಿ ಇದೆ. ಅದ್ರ ಜೊತೆಗೆ ಅನಾಥಾಶ್ರಮ ನಡೆಸ್ಕೊಂಡ್ಬಂದು ಅನಾಥ ಮಕ್ಕಳಿಗೆ ವಿದ್ಯಾದಾನವನ್ನು ಮಾಡ್ತಾ ಸುಮಂಗಲಿ ಸೇವಾಶ್ರಮ ಅನ್ನುವ ಒಂದು ಸಣ್ಣ ಗುಡಿಸಲಿನಲ್ಲಿ ಸ್ಟಾರ್ಟ್ ಮಾಡಿ ಇವತ್ತು ರಾಷ್ಟ್ರೀಯ ಮಟ್ಟಕ್ಕೆ ಹೋಗಿರೋದು ಸುಶೀಲಮ್ಮನವರು ಬಂದಿದ್ದು ನಮಗೆ ಬಹಳ ಖುಷಿಯಾಗಿದೆ. ಅವರಿಬ್ಬರು ಸಮ್ಮುಖದಲ್ಲಿ ಇವತ್ತು ನಾನು ಜನ್ಮದಿನಾಚರಣೆ ಆಚರಣೆ ಮಾಡಿಕೊಂಡು ಅದ್ರ ಮುಖಾಂತರ ಈ ನಾನು ಹೇಳಿ ಕೇಳಿ ಮೇಷ್ಟ್ರು ಮಕ್ಕಳಿಗೆ ಪುಸ್ತಕ ಕೊಡಬೇಕು ಅಂತ ಆಸೆ,
ಸುಮಾರು 200-300 ಜನಕ್ಕೆ ಮಕ್ಕಳಿಗೆ ಪುಸ್ತಕ ಕೊಟ್ಟಿದ್ದಾರೆ. ಪೌರ ಕಾರ್ಮಿಕರಿಗೆ ಎಲ್ರಿಗೂ ಒಂದು ಒಳ್ಳೆ ಸೀರೆಯನ್ನು ಕೊಡಿಸ್ಬೇಕು ಅಂತೆಲ್ಲ ಸ್ನೇಹಿತರು ಹೇಳಿದರು, ಅದಕ್ಕೂ ಕೊಟ್ಟಿದ್ದಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ರಾಜಣ್ಣವ್ರ ಕೈಯಲ್ಲಿ ದಿವ್ಯಾಂಗದವರಿಗೆ ವೀಲ್ ಚೇರ್ ಕೊಡಿಸಿದ್ದು ಭಾಳ ಖುಷಿಯಾಗಿದೆ. ಆಮೇಲೆ ಇವರಿಬ್ಬರ ಕೈಯಲ್ಲಿ ಮಾವಿನ ಗಿಡ ಮತ್ತು ಲಕ್ಕಿ ಗಿಡಗಳನ್ನು ನೆಡೆಸಿದ್ದು ಭಾಳ ಖುಷಿಯಾಗಿದೆ. ಜೊತೆಗೆ ಬೀದಿ ಬದಿ ವ್ಯಾಪಾರಿಗಳು ಭಾಳ ಬಿಸಿಲು ಜಾಸ್ತಿ ಇದೆ ಈ ಸಲ, ಸುಮಾರು 38-39 ಡಿಗ್ರಿಗೆ ಹೋಗಿದೆ. ಹಾಗಾಗಿ ಒಂದು 100 ಜನಕ್ಕೆ ಬೀದಿ ಬದಿ ವ್ಯಾಪಾರಿಗಳಿಗೆ ಒಂದು ದೊಡ್ಡ ಅಂಬ್ರೆಲಾ ಛತ್ರಿಯನ್ನು, ಕೊಡೆಯನ್ನು ನಿಲ್ಲಿಸೋದು, ಬೈ ಕೈಲಿ ಹಿಡ್ಕೊಂಡು ನಿಲ್ಲಿಸೋ ಕೊಡೆಯನ್ನು ಕೊಟ್ಟಿದ್ದೇವೆ. ಜೊತೆಗೆ ಇವತ್ತು ಹೆಲ್ತ್ ಚೆಕಪ್, ಹೆಲ್ತ್ ಕ್ಯಾಂಪು ಮತ್ತು ಐ ಕ್ಯಾಂಪ್ ಎಲ್ಲ ಮಾಡಿಸಿದ್ದೇವೆ. ಮತ್ತು ಇದ್ರ ಜೊತೆಗೆ ಬೇರೆ ಬೇರೆ ಇವಾಗ ಹೆರಿಗೆ ಆಸ್ಪತ್ರೆಗೆ ಹೋಗಿ ಗಂಗಾನಗರದಲ್ಲಿ ಎಲ್ಲ ಹೆರಿಗೆ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿರೋ ಬಾಣಂತಿಯರು ಮತ್ತು ಹೆರಿಗೆಗೋಸ್ಕರ ಅಡ್ಮಿಟ್ ಆಗಿರೋರೆಲ್ಲರಿಗೂ ಹಣ್ಣು ಹಂಪಲು ವಿತರಣೆ ಮಾಡ್ತಾಯಿದ್ದಾರೆ. ಹೀಗಾಗಿ ಸಮಾಜಮುಖಿ ಸೇವೆಗಳನ್ನು ಮಾಡ್ಕೊಂಡು ಬಂದು ಇವತ್ತು ಕಾರ್ಯಕ್ರಮನ ಆಯೋಜನೆ ಮಾಡಿದ್ದು ನನಗೆ ಭಾಳ ಖುಷಿ ತಂದಿದೆ. ಕಾರ್ಯಕ್ರಮಕ್ಕೆ ಮಾಜಿ ಮುಖ್ಯಮಂತ್ರಿಗಳ ಸದಾನಂದಗೌಡರು, ಈ ರಾಜ್ಯದ ವಿರೋಧ ಪಕ್ಷ ನಾಯಕರಾದ ಅಶೋಕ್ ಅವರು, ಈ ರಾಜ್ಯದ ಪ್ರಭಾವಿ ಸಂಸದರು ಮಾಜಿ ಸಚಿವರಾದ ಸುಧಾಕರ್ ಅವರು, ಅಶ್ವಥ್ ನಾರಾಯಣ ಅವರು, ಇವಾಗ ಶೋಭಕ್ಕ ನಮ್ಮ ಕೇಂದ್ರ ಮಂತ್ರಿಗಳು ಬರ್ತಾ ಇದ್ದಾರೆ. ಇವರೆಲ್ಲ ಬಂದು ಆಶೀರ್ವಾದ ಮಾಡಿದ್ದು, ಜನರಿಗೆ ಒಂದು ಪ್ರೇರಣಾದಾಯಕ ಮಾತುಗಳು ಹೇಳಿದ್ದು, ಸಮಾಜ ಕಟ್ಟಬೇಕು ಅನ್ನೋ ನರೇಂದ್ರ ಮೋದಿಯವರ ಸಿದ್ಧಾಂತ ನಾವು ನಂಬಿಕೆ ಇಡಬೇಕು, ನರೇಂದ್ರ ಮೋದಿ ಮುಖಾಂತರ ಈ ದೇಶ ಕಟ್ಟಬೇಕು ಅನ್ನೋ ಮಾತುಗಳು ಅತ್ಯಂತ ಪ್ರಭಾವಿತವಾಗಿದೆ. ಹಾಗಾಗಿ ಇವತ್ತಿನ ಈ ಜನ್ಮದಿನಾಚರಣೆ ಬರೀ ಜನ್ಮದಿನಾಚರಣೆ ಮಾತ್ರ ಅಲ್ಲ, ಸಮಾಜ ಸೇವೆಗಳ ಮುಖಾಂತರ ಸಮಾಜಕ್ಕೆ ಮತ್ತಷ್ಟು ಆಸ್ತಿ ಆಗಬೇಕು ಅನ್ನೋ ಆಸೆಯನ್ನು ಇಟ್ಕೊಂಡು ನಮ್ಮಂಥವ್ರಿಗೆ ಇದು ಒಬ್ಬ ಸ್ಫೂರ್ತಿಯಾಗಿದೆ ಅನ್ನೋ ಮಾತನ್ನು ಹೇಳಿ, ಇವತ್ತು ಬಂದಂಥ ಎಲ್ಲ ಅತಿಥಿಗಳಿಗೆ, ಬಂದಂಥ ಎಲ್ಲ ಅಭಿಮಾನಿಗಳಿಗೆ, ಸ್ನೇಹಿತರುಗಳಿಗೆ, ತಾಯಂದಿರಿಗೆ, ಮಾಧ್ಯಮದ ಸ್ನೇಹಿತರುಗಳಿಗೆ, ಆಮೇಲೆ ಫಲಾನುಭವಿಗಳು ಅನುಭವಿದ್ದಾರೆ ಪಾಪ, ಅವರಿಗೆಲ್ಲರಿಗೂ ವಿಶೇಷವಾದ ಧನ್ಯವಾದ ಸಲ್ಲಿಸ್ತಾ ಇದ್ದೇನೆ. ನನ್ನ ಕುಟುಂಬದವರು, ನಮ್ಮ ಮನೆಯವರು, ನಮ್ಮ ತಾಯಿ, 90 ವರ್ಷದ ನಮ್ಮ ತಾಯಿ ನಮ್ಮ ಮುಂದೆ ಆಶೀರ್ವಾದ ಮಾಡಿದ್ದು ಭಾಳ ಖುಷಿಯಾಗಿದೆ. ನಮ್ಮ ಮನೆಯವರು, ನನ್ನ ಮಗ, ಸೊಸೆ ಮಗಳು, ನಮ್ಮ ಅಣ್ಣ ಮಗ, ನಮ್ಮ ಅಕ್ಕಂಗೆ ಎಲ್ಲರೂ ಬಂದಿದ್ದಾರೆ. ಅವರಿಗೂ ವಿಶೇಷ ಧನ್ಯವಾದ ಸಲ್ಲಿಸಿ, ನೆಂಟರಿಗೂ ಧನ್ಯವಾದ ಸಲ್ಲಿಸಿ ಈ ಕಾರ್ಯಕ್ರಮವನ್ನು ಮುಂದುವರ್ಸ್ಕೊಂಡು ಹೋಗಬೇಕು ಅಂತ ಆಸೆ ಇದೆ. ಹೆಬ್ಬಾಳ ಕ್ಷೇತ್ರದಲ್ಲಿ ನಮ್ಮ ವೈ.ಎ. ನಾರಾಯಣ ಸ್ವಾಮಿಯವರ ಈ ದಿನ ಅವರ 60ನೇ ವರ್ಷದ ಹುಟ್ಟುಹಬ್ಬವನ್ನು ಅವರ ನಿವಾಸದ ಎದುರು ಈ ರಾಜ್ಯ, ಈ ದೇಶ ಕಂಡಂಥ ಮಾಜಿ ಮುಖ್ಯಮಂತ್ರಿಗಳು ಸೇರಿದಂತೆ ರಾಜ್ಯದ ಎಲ್ಲ ವಿರೋಧ ಪಕ್ಷ ನಾಯಕರಾದಂಥ ಶ್ರೀ ಅಶೋಕ್ರವರು ಸೇರಿದಂತೆ ಎಲ್ಲರೂ ಭಾಗವಹಿಸಿರುವ ಈ ಒಂದು ಸುಂದರವಾದ ಕಾರ್ಯಕ್ರಮಕ್ಕೆ ನಾನು ಭಾಗವಹಿಸಿದ್ದೇನೆ. ನಾನು ವಿಧಾನಮಂಡಲ ನೌಕರ ಸಂಘದ ಅಧ್ಯಕ್ಷನಾಗಿ, ರಾಜ್ಯ ಪರಿಷತ್ ಸದಸ್ಯನಾಗಿ, ಈ ರಾಜ್ಯದ ಮುಖ್ಯಮಂತ್ರಿಗಳು ಅಧ್ಯಕ್ಷರಾಗಿರತಕ್ಕಂಥ ಸಹಕಾರ ಸಂಘದ ನಿರ್ದೇಶಕನಾಗಿ, ಇದೆಲ್ಲಕ್ಕಿಂತ ನಮಗೆ ಭಾಳ ಹತ್ತಿರದಿಂದ ಮಾತಾಡೋದೇ ಆದರೆ ವೈ.ಎ. ನಾರಾಯಣ ಸ್ವಾಮಿಯವರು ನಮ್ಮನ್ನು ಭಾಳ ಹತ್ತಿರದಿಂದ ನಾನು ನೋಡಿದ್ದೇನೆ. ವೈ.ಎ. ನಾರಾಯಣ ಸ್ವಾಮಿಯವರು ಈ ಸಮಾಜದ ದೊಡ್ಡ ಆಸ್ತಿ ಅಂತ ನನ್ನ ಭಾವನೆ. ಇಂಥ ವೈ.ಎ. ನಾರಾಯಣ ಸ್ವಾಮಿಯವರ ಇಂಥ ರಾಜಕೀಯ ಭಾಳ ಆರೋಗ್ಯಕರವಾಗಿ ಅನುಭವಿಸುವಂಥ ಒಬ್ಬ ರಾಜಕಾರಣಿ ಈಗಿನ ದಿನಗಳಲ್ಲಿ ಪ್ರತಿದಿನ ನೋಡ್ತಾ ಇದ್ದರೆ ರಾಜಕೀಯ ಭಾಳ ಒಳಸೆದ್ದಿದೆ. ಆದರೆ ಇಂಥ ಒಂದು ಸಂದರ್ಭದಲ್ಲಿ ವೈ.ಎ. ನಾರಾಯಣ ಸ್ವಾಮಿಯವರ ಒಂದು ರಾಜಕೀಯ ಸೇವೆ ಅತ್ಯಂತ ಅಗತ್ಯತೆ ಈ ರಾಜ್ಯಕ್ಕೆ ಇದೆ ಅಂತ ನಾನು ಅತ್ಯಂತ ಅವ್ರನ್ನ ಬಳಸ್ಕೊಬೇಕಾದಂಥ ಆದ್ಯ ಕರ್ತವ್ಯ ಯಾರಿಗಿದೆ ಈ ರಾಜ್ಯದಲ್ಲಿ, ಅದನ್ನು ದಯಮಾಡಿ ಬಳಸ್ಕೊಂಡ್ರೆ ಈ ಸಮಾಜ ಇನ್ನೂ ಒಂದು ರೀತಿ ಎಲ್ಲೋ ಅಲ್ಪ ಸ್ವಲ್ಪ ಬದಲಾವಣೆ ಆಗೋಕ್ಕೆ ಇಂಥ ರಾಜಕಾರಣಿಗಳು ಬೇಕು ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ತಮ್ಮ ಹೆಸರು? ಎಮ್.ಎನ್. ಪಿಳ್ಳಪ್ಪ, ಕರ್ನಾಟಕ ವಿಧಾನಮಂಡಲದ ನೌಕರ ಸಂಘದ ಅಧ್ಯಕ್ಷನಾಗಿ, ಅಲ್ಲಿನ ರಾಜ್ಯ ಪರಿಷತ್ ಸದಸ್ಯನಾಗಿ, ನಿರ್ದೇಶಕನಾಗಿ ಕೆಲಸ ಮಾಡಿದ್ದೇನೆ. ಇಷ್ಟು ಮಾತ್ರ ಹೇಳಬೇಕು.